ಜಗತ್ತಿನಲ್ಲಿ ಅತ್ಯಂತ ವೈವಿಧ್ಯಮಯ ಜೀವ ವೈವಿಧ್ಯದ ತಾಣವೆಂದರೆ ಅದು ನಮ್ಮ ಪಶ್ಚಿಮ ಘಟ್ಟಗಳ ಬೀಡು. ಇಲ್ಲಿ ಏನಿಲ್ಲ ಹೇಳಿ. ಇಲ್ಲಿರುವ ಔಷಧೀಯ ಸಸ್ಯಗಳು, ಪ್ರಾಣಿ ಸಂಕುಲ, ಕುಂಬಾರ ಕಪ್ಪೆಗಳು, ಕತ್ಲೆಕಾನಿನ ಸಸ್ಯ ವೈವಿಧ್ಯಗಳು ಇನ್ನೆಲ್ಲಿಯೂ ಸಿಗಲಾರದು. ಇದು ಮಳೆಕಾಡುಗಳು ಎಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಕನ್ನಡದ ಜೀವನದಿ ಹೇಗೆ ಕಾವೇರಿಯೋ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಈ ಶರಾವತಿ. ಕನ್ನಡ ನಾಡಿನ ಮನೆ ಮನೆಯನ್ನು ಬೆಳಗುವವಳು ಶರಾವತಿ. ಇಂತಹ ಪರಿಸರವನ್ನು ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆ ಇನ್ನಿಷ್ಟು ತ್ಯಾಗಕ್ಕೆ ಸಿದ್ಧರಾಗಬೇಕು, ಇನ್ನಿಷ್ಟು ಸಮಯ ಮೌನಿಯಾಗಿರಬೇಕು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಬದಲಾಗಿ ವಿದ್ಯುತ್ ಯೋಜನೆಯನ್ನು ಪರ್ಯಾಯವಾಗಿ ರೂಪಿಸಲು ಅನೇಕ ಮಾರ್ಗಗಳಿವೆ. ಅದನ್ನು ಬಳಸಲು ಸಾರ್ವತ್ರಿಕ ಚಿಂತನೆಯಾಗಬೇಕು. ಶರಾವತಿ ಹೀಗೆ ಉಳಿಯಲಿ. ದಿನಾಂಕ 24/8/2025 ಬೆಳಗ್ಗೆ 9 ಗಂಟೆಯಿಂದ ಪರಿಸರದ ಕುರಿತಾಗಿ ಅನೇಕ ಚಿಂತಕರು, ದಾರ್ಶನಿಕರು, ಪರಿಸರ ವಿಜ್ಞಾನಿಗಳು, ಸಸ್ಯಶಾಸ್ತ್ರಜ್ಞರು ಮುಂತಾದ ಸಂಶೋಧಕರನ್ನೊಳಗೊಂಡ ತಂಡವು ಶ್ರೀಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಒಂದು ಚಿಂತನಾ ಸಭೆಯನ್ನು ಸಾರ್ವಜನಿಕರಿಗಾಗಿ ಏರ್ಪಡಿಸಲಾಗಿದೆ. ದಯಮಾಡಿ ಬನ್ನಿ. ಈ ಶರಾವತಿಯ ಉಳಿವಿಗಾಗಿ ನಾವೆಲ್ಲ ಕೈಜೋಡಿಸಬೇಕಾಗಿದೆ. ಶರಾವತಿ ನಿಮ್ಮೆಲ್ಲರ ತಾಯಿಯಾಗಿದ್ದಾಳೆ. ಅವಳ ಒಡಲನ್ನು ಬಗೆಯದಂತೆ, ಈ ಪರಿಸರವನ್ನು ಹಾಳು ಮಾಡದಂತೆ ತಡೆಯುವ ರಕ್ಷಣೆ ನಿಮ್ಮೆಲ್ಲರ ಮೇಲಿದೆ. ಬನ್ನಿ, ಈ ಯೋಜನೆಯ ಕುರಿತಾದ ಈ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಭಾಗವಹಿಸೋಣ, ಅರ್ಥ ಮಾಡಿಕೊಳ್ಳೋಣ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಇಷ್ಟು ವರ್ಷಗಳ ಕಾಲ ಅನುಭವಿಸಿದ ಈ ನೋವನ್ನು, ಈ ಬವಣೆಯನ್ನು ಮತ್ತೆ ಮತ್ತೆ ನಮ್ಮ ಮೇಲೆ ಹೇರುತ್ತಿದ್ದಾರೆ. ನಾವು ಹೀಗೆಯೇ ಕಾಲವನ್ನು ಕಳೆಯಬೇಕಾಗುತ್ತದೆ. ಒಂದು ವೈದ್ಯಕೀಯ ಆಸ್ಪತ್ರೆಗಳಿಲ್ಲ, ಉತ್ತಮವಾದ ಶಾಲೆ ಕಾಲೇಜುಗಳಿಲ್ಲ, ಒಂದು ವಿಶ್ವವಿದ್ಯಾನಿಲಯಗಳು ನಮ್ಮ ಜಿಲ್ಲೆಯಲ್ಲಿಲ್ಲ. ಇದನ್ನೆಲ್ಲ ಕೊಡಬೇಕಾದವರು ಅದನ್ನು ಕೇಳಿದರೂ ಕೊಡದೆ, ನಾವು ಕೇಳದೇ ಇದ್ದಂತಹ ಯೋಜನೆಗಳನ್ನು ನಮ್ಮ ಮೇಲೆ ಹೇರುತ್ತಿದ್ದಾರೆ. ಇವನ್ನೆಲ್ಲ ವಿರೋಧಿಸುವ ಕಾಲ ಬಂದಿದೆ. ಇನ್ನೂ ಸುಮ್ಮನಿದ್ದರೆ ಇನ್ನೇನು ಉಳಿದೀತು? ಮುಂದಿನ ಪೀಳಿಗೆಗೆ ನಾವೇನನ್ನು ಕೊಡಬಹುದಾಗಿದೆ? ದಯಮಾಡಿ ಬನ್ನಿ, ಈ ಯೋಜನೆಯ ವಿರೋಧಿಸುವಲ್ಲಿ ನಿಮ್ಮ ಪಾತ್ರವನ್ನು ವಹಿಸಿ ಮತ್ತಷ್ಟು ಈ ಯೋಜನೆಯ ವಿರುದ್ಧವಾಗಿ ನಮ್ಮ ಕೈಯನ್ನು ಬಲಪಡಿಸಿ ಬನ್ನಿ, ಭಾಗವಹಿಸಿ.